ಕೊಲ್ಲಿ ರಾಷ್ಟ್ರಗಳ ನಡುವೆ ನಡೀತಾ ಇರೋ ಯುದ್ಧ ಸರ್ವನಾಶದ ಕೊನೆ ಹಂತಕ್ಕೆ ಬಂದಿದೆ. ಇರಾನ್ನ ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಿದ್ದಂತೆ ಬೆಂಕಿ ಮಳೆ ಸುರಿಸುತ್ತಿದ್ದಾರೆ. ಇತ್ತ ಭಾರತದಲ್ಲಿ ಗಂಡಾಂತರದ ಸರಮಾಲಿಯೇ ಸೃಷ್ಟಿಯಾಗ್ತಿದೆ. ಮಧ್ಯಪ್ರಾಚ್ಯ ಮಹಾಯುದ್ಧ ಬರೋಬ್ಬರಿ 29 ದಿನ. ಹೆಸರಿಗಷ್ಟೇ ಏಪ್ರಿಲ್ 6ರವರೆಗೆ ಟ್ರಂಪ್ ಕದನ ವಿರಾಮ ಘೋಷಿಸಿದಂತಿದೆ. ಆದರೆ ಆಗಸದಲ್ಲಿ ಯಾವ ವಿರಾಮವೂ ಗೋಚರಿಸುತ್ತಿಲ್ಲ. ಇಸ್ರೇಲ್ ಅಮೆರಿಕಾದಿಂದ ಇರಾನ್ ಮೇಲೆ, ಇರಾನ್ನಿಂದ ಕೊಲ್ಲಿ ರಾಷ್ಟ್ರ ಹಾಗೂ ಇಸ್ರೇಲ್ ಮೇಲೆ ಮಿಸೈಲ್ಗಳು ನುಗ್ಗುತ್ತಲೇ ಇವೆ, ಬೆಂಕಿ ಮಳೆ ಸುರಿಸುತ್ತಲೇ ಇವೆ. ಇರಾನ್ನ ಪರಮಾಣು ಕೇಂದ್ರಗಳು ಟಾರ್ಗೆಟ್, ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರ ಅಟ್ಯಾಕ್, ಯಾವುದೇ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ ಅಂತ ಖುದ್ದು ಒನ್ ಸೈಡೆಡ್ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ಆದರೆ ಅದೆಲ್ಲ ಕೇವಲ ಬಾಯಿ ಮಾತು ಅನ್ನೋದು ಗೊತ್ತಾಗಿದೆ. ಇರಾನ್ನ ಪ್ರಮುಖ ಪರಮಾಣು ಕೇಂದ್ರವಾದ ಪರ್ಷಿಯನ್ ಗಲ್ಫ್ ಕರಾವಳಿಯಲ್ಲಿರೋ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ದಾಳಿ ಮಾಡಿವೆ. ರಷ್ಯಾದ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದ ಹಾಗೂ ಇರಾನ್ನ ಏಕೈಕ ವಾಣಿಜ್ಯ ವಿದ್ಯುತ್ ಕೇಂದ್ರವಾಗಿತ್ತು. ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಭಾರೀ ಪ್ರಮಾಣದಲ್ಲಿ ದಾಳಿ ಮಾಡಲಾಗಿದೆ. ಇದೀಗ ಉಕ್ರೇನ್ನ ಚೆರ್ನೋಬಿಲ್ ರೀತಿಯ ವಿಕಿರಣ ಸೋರಿಕೆಯ ಆತಂಕ ಎದುರಾಗಿದೆ. ಇರಾನ್ ಮಾತ್ರ ದಾಳಿಯಾಗಿರೋದು ನಿಜ, ಆದರೆ ಪರಮಾಣು ಘಟಕಕ್ಕೆ ಯಾವುದೇ ತೊಂದರೆಯಾಗಿಲ್ಲ ಅಂತ ಹೇಳಿಕೊಂಡಿದೆ. ಮೊಜ್ತಬಾ ಬದುಕಿರೋ ಬಗ್ಗೆ ಟ್ರಂಪ್ ಡೌಟ್. ಇರಾನ್ನ 3554 ಟಾರ್ಗೆಟ್ಗಳು ಬಾಕಿ. ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಇನ್ನೂ 3554 ಟಾರ್ಗೆಟ್ಗಳು ಉಳಿದಿವೆ. ಎಲ್ಲ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿಯೇ ಮಾಡ್ತೀವಿ. ಅಲ್ಲದೆ ಇರಾನ್ ನಾಯಕತ್ವವೇ ಸಂಪೂರ್ಣವಾಗಿ ನಾಶವಾಗಿದೆ. ಮೊಜ್ತಬಾ ಖಮೇನಿ ಮೃತಪಟ್ಟಿರಬಹುದು ಅಥವಾ ಗಂಭೀರ ಸ್ಥಿತಿಯಲ್ಲಿರಬಹುದು ಅಂತ ಟ್ರಂಪ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಮೇಲೆ ಇರಾನ್ ಮಾರಕ ದಾಳಿ. ಯುದ್ಧಕ್ಕೆ ಎಂಟ್ರಿಯಾದ ಯೆಮೆನ್ ಪಡೆ. ಇಸ್ರೇಲ್ ಮೇಲೆ ಬೃಹತ್ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರದ ಮೇಲೆ ಬೃಹತ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದು, ಇನ್ನೂ ಹಲವರಿಗೆ ಗಾಯಗಳಾಗಿದೆ. ಮತ್ತೊಂದೆಡೆ ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಯೆಮೆನ್ ಕೂಡ ಎಂಟ್ರಿಯಾಗಿದೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಯೆಮೆನ್ನ ಹೌತಿ ಪಡೆ ಕ್ಷಿಪಣಿ ದಾಳಿ ಮಾಡಿದೆ. ಆದರೆ ಆ ಕ್ಷಿಪಣಿಗಳನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಸುಮ್ಮನಿದ್ದ ಯೆಮೆನ್ ಈಗ ಇಸ್ರೇಲ್ ಮೇಲೆ ಮೊದಲ ದಾಳಿ ಮಾಡಿದೆ. ಈ ಮೂಲಕ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಅಧಿಕೃತವಾಗಿ ಹೌತಿಗಳು ಮಧ್ಯಪ್ರವೇಶಿಸಿದಂತಾಗಿದೆ. ಇದರಿಂದಾಗಿ ಕೆಂಪು ಸಮುದ್ರದಲ್ಲೂ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಇಸ್ರೇಲ್ ಮತ್ತು ಅಮೆರಿಕಾಗೆ ಸಮರ್ಥವಾಗಿಯೇ ಇರಾನ್ ಕೌಂಟರ್ ಕೊಡ್ತಿದೆ. ಕಳೆದ 4 ವಾರಗಳಲ್ಲಿ 850ಕ್ಕೂ ಹೆಚ್ಚು ದುಬಾರಿ ಟಾಮ್ಹಾಕ್ ಮಿಸೈಲ್ಗಳನ್ನ ಅಮೆರಿಕ ಬಳಸಿದೆ. ಇದು ಭಾರೀ ದುಬಾರಿಯಾಗಿದೆ. ಯಾಕಂದ್ರೆ ಅಮೆರಿಕ ವರ್ಷಕ್ಕೆ 90 ಟಾಮ್ಹಾಕ್ ಕ್ಷಿಪಣಿಗಳನ್ನ ಮಾತ್ರ ಖರೀದಿ ಮಾಡುತ್ತೆ. ಆದರೆ ಕೇವಲ 4 ವಾರಗಳಲ್ಲಿ ಅಮೆರಿಕ ಸೇನೆ 850ಕ್ಕೂ ಹೆಚ್ಚು ಟಾಮ್ಹಾಕ್ ಮಿಸೈಲ್ಗಳನ್ನ ಬಳಸಿದ್ರು ಇವರು ಊಹಿಸಿದ ಪ್ರಮಾಣದಲ್ಲಿ ಇರಾನ್ಗೆ ಪೆಟ್ಟು ಕೊಡಲು ಸಾಧ್ಯವಾಗಿಲ್ಲ. ಇದು ಪೆಂಟಗಾನ್ ಅಧಿಕಾರಿಗಳ ಆತಂಕಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಹರ್ಮುಜ್ ಜಲಸಂಧಿ ರಾಜಕೀಯ ತಾರಕಕ್ಕೇರಿದೆ. ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಮಾಡ್ತೀನಿ ಅಂತ ಹೋಗಿದ್ದ ಪಾಕಿಸ್ತಾನದ ಗೋಮುಖ ವ್ಯಾಘ್ರತನ ಬಯಲಾಗಿದೆ. ವಿಶ್ವದ ತೈಲ ಸಾಗಾಣಿಕೆಗೆ ಪ್ರಮುಖ ಜಲಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿಯನ್ನ ಮಿತ್ರ ರಾಷ್ಟ್ರಗಳಿಗೆ ಹೊರತಾಗಿ ಇತರರಿಗೆ ಇರಾನ್ ಬಂದ್ ಮಾಡಿತ್ತು. ಪಾಕಿಸ್ತಾನಕ್ಕೆ ವಿಶೇಷ ರಿಯಾಯಿತಿಯನ್ನ ಇರಾನ್ ನೀಡಿತ್ತು. ಇದನ್ನ ಬಳಸಿಕೊಂಡಿರೋ ಪಾಕಿಸ್ತಾನ ತಮ್ಮ ಧ್ವಜ ಹಾಕೊಂಡಿರೋ ಟ್ಯಾಂಕರ್ಗಳನ್ನ ಅಮೆರಿಕಾಗೆ ಕಳಿಸಿದೆಯಂತೆ. ಇದರಿಂದ ಪಾಕಿಸ್ತಾನದ ವಿರುದ್ಧವೂ ಇರಾನ್ ಕೆರಳಿ ನಿಂತಿದೆ. ಮಧ್ಯಪ್ರಾಚ್ಯ ಸಂಘರ್ಷ, ಭಾರತದಲ್ಲಿ ಹಾಹಾಕಾರ. LPG ಕಚ್ಚಾ ತೈಲದಲ್ಲಿ ಕೊರತೆ, ಜನರ ಆತಂಕ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕೊಂಡಿದೆ. ಇದು ಭಾರತದಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಯುದ್ಧ ಶುರುವಾದಾಗಿನಿಂದ ಕೇವಲ 5-6 ಹಡಗುಗಳು ಮಾತ್ರ ಭಾರತಕ್ಕೆ ಬಂದಿದೆ. ಈಗ 2 ಹಡಗುಗಳಿಗೆ ಭಾರತಕ್ಕೆ ತೆರಳಲು ಇರಾನ್ ಅನುಮತಿ ನೀಡಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಏಪ್ರಿಲ್ 1ರಿಂದ ಭಾರತಕ್ಕೆ ಕಚ್ಚಾ ತೈಲ ರಫ್ತು ಸ್ಥಗಿತಗೊಳಿಸಲು ರಷ್ಯಾ ನಿರ್ಧರಿಸಿದೆ. ಇದು ಭಾರತದ ಇಂಧನ ಮಾರುಕಟ್ಟೆ ಮೇಲೆ ಮತ್ತಷ್ಟು ಕರಿನೆರಳು ಬೀರುವ ಸಾಧ್ಯತೆ ಇದೆ.
ಅಂತಾರಾಷ್ಟ್ರೀಯ ಒಪ್ಪಂದದ ಭಾಗವಾಗಿ ಮತ್ತು ದೇಶದ ಆಂತರಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ನಿಯಂತ್ರಣದಲ್ಲಿಡಲು ರಷ್ಯಾ ಉತ್ಪಾದನೆ ಕಡಿತಗೊಳಿಸುತ್ತಿದ್ದು ಇದು ಭಾರತಕ್ಕೆ ಶಾಕಿಂಗ್ ವಿಚಾರವಾಗಿದೆ. 100ರ ಗಡಿಯತ್ತ ಕೆಜಿ ಎಲ್ಪಿಜಿ ಮಾರಾಟ, ರಾಜ್ಯಾದ್ಯಂತ ಆಟೋ ಕ್ಯಾಬ್ ಚಾಲಕರ ಪರದಾಟ. ಕಲಬುರಗಿಯಲ್ಲಿ ಆಟೋ ಎಲ್ಪಿಜಿ ಲೀಟರ್ಗೆ 85 ರೂಪಾಯಿ ಇದ್ದದ್ದು ಇವತ್ತು 99 ರೂಪಾಯಿ ಆಗಿದೆ. ದರ ಏರಿಕೆ ಖಂಡಿಸಿದ ಆಟೋ ಚಾಲಕರು ಪ್ರಕಾಶ್ ಮಾಲ್ ಬಳಿ ಇರೋ ಗೋ ಗ್ಯಾಸ್ ಬಂಕನ್ನ ಬಂದ್ ಮಾಡಿಸಿದ್ದಾರೆ. ಕೇವಲ 20 ದಿನದಲ್ಲಿ 30ರಿಂದ 40 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ನಾವು ಆಟೋ ಓಡಿಸೋದು ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಒಂದೊಂದು ಸಾರಿ ಪಂಪಿನೇರ ಸರ್ 115 ರೂಪಾಯಿ ನಿಮ್ಗೆ ಫೋನ್ ಮಾಡೋಕೆ ಇದಾದ್ರೆ ಇಮಿಡಿಯೇಟ್ಲಿ ನಾವು ಅಲ್ಲಿದೆ ಟ್ಯಾಂಕರ್ ತರಿಸ್ತೀವಿ, ನೀವು ಹೈಕತ್ತೀರಿಲ್ಲ ಅಂತ ನಮ್ಮ ಕಸ್ಟಮರ್ಗೆ ಫೋನ್ ಮಾಡೋಕ್ಕೆ ಹೇಳ್ತಿದ್ದಾರೆ ಸರ್. ಹಿಂಗಾದ್ರೆ ಬದುಕು ಹೆಂಗೆ ಮಾಡೋದು ಸರ್? ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯ ಟೋಟಲ್ ಗ್ಯಾಸ್, ಗೋ ಗ್ಯಾಸ್, ಸೂಪರ್ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಹೀಗಾಗಿ ಆಟೋ ಕ್ಯಾಬ್ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಧಾರವಾಡದಲ್ಲಿರುವ 5 ಎಲ್ಪಿಜಿ ಬಂಕ್ಗಳ ಪೈಕಿ 4 ಬಂಕ್ಗಳು ಬಂದ್ ಆಗಿದೆ. ಎಲ್ಪಿಜಿ ಸಿಗುವ ಒಂದೇ ಒಂದು ಬಂಕ್ನಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿದ್ದು. ಆಟೋ ಗ್ಯಾಸ್ ಕೊರತೆ ನೆಪದಲ್ಲಿ ದರ ಹೆಚ್ಚಳಕ್ಕೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ತೀವ್ರ ಅಸಮಾಧಾನ ಹೊರಹಾಕಿದೆ. ಹುಬ್ಬಳ್ಳಿ ನಗರದ ವಿವಿಧ ಎಲ್ಪಿಜಿ ಗ್ಯಾಸ್ ಬಂಕ್ಗಳಿಗೆ ಭೇಟಿ ನೀಡಿ ಸಂಘದ ಮುಖಂಡರು ತರಾಟೆಗೆ ತೆಗೆದುಕೊಂಡರು. ಇನ್ನು ಗೃಹ ಬಳಕೆ ಗ್ಯಾಸ್ ವಿಚಾರದಲ್ಲಿ ಏಜೆನ್ಸಿಗಳ ಕಳ್ಳಾಟ ಮುಂದುವರೆದಿದೆ. ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲೂ ವ್ಯತ್ಯಯ ಮುಂದುವರೆದಿದೆ. ಈ ಮಧ್ಯೆ ಕೆಲ ಹೋಟೆಲ್ ಸಿಬ್ಬಂದಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದನ್ನು ರೂಢಿಸಿಕೊಳ್ಳುತ್ತಿದ್ದಾರೆ. ಅತ್ತ ಮಧ್ಯಪ್ರಾಚ್ಯದ ಯುದ್ಧದ ಪರಿಸ್ಥಿತಿ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಮುಂದೆ ಅದ್ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.